ನಿಮಗೆ ಹಣ ಕೊಟ್ಟು ಕಳ್ಕೊಂಡಿರೋರು ನಾನು ಹಣ ಕೊಟ್ಟಿದ್ದೀನಿ ಅವನು ಕೊಡ್ತಾ ಇಲ್ವಲ್ಲ, ಒಂದು ರೀತಿಯಾದ ಶತ್ರು ಇವನು, ನನ್ನ ಸಮಯಕ್ಕೆ ಅವನು ಹಣ ಕೊಡ್ತಾ ಇಲ್ವಲ್ಲ ಅಂತ ನೀವು ಅಂದ್ಕೊಳ್ತೀರಿ. ನಾನು ಹಣ ಕೊಡಬೇಕು ಅಂದ್ಕೊಂಡ್ರು ನನಗೆ ಕೊಡೋಕ್ಕಾಗ್ತಾ ಇಲ್ಲ, ಅವನಿಗೆ ನನ್ನ ಕಷ್ಟ ಅರ್ಥ ಆಗಿದ್ರು ನನಗೆ ಹಿಂಸೆ ಕೊಡ್ತಾ ಇದ್ದಾನಲ್ಲ ಅಂತ ನೀವು ಇವನನ್ನು ಶತ್ರು ಅಂದ್ಕೊಳ್ತೀರಿ. ಇಬ್ಬರೂ ಮಿತ್ರರಾಗೇ ಇರ್ತೀರಿ, ಶತ್ರುತ್ವವನ್ನು ನಿಮ್ಮ ಮನಸ್ಸಿನ ಒಳಗಡೆ ಅದಾಗದೆ ಉದ್ಭವ ಆಗ್ತಾ ಇರುತ್ತೆ. ಇನ್ನು ಗಂಡ ಹೆಂಡತಿ ವಿಚಾರದಲ್ಲಿ ಅನೇಕ ಜನ ಡೈವರ್ಸ್ ಎಷ್ಟೋ ಜನ ಇದು, ನನ್ನ ಹೆಂಡತಿ ನನ್ನ ಮಾತೇ ಕೇಳೋದಿಲ್ಲ, ನನ್ನ ಗಂಡ ನನ್ನನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಇದು ಸರ್ವೇ ಸಾಮಾನ್ಯವಾಗಿ ಮದುವೆ ಅನ್ನೋದು ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಹೇಳ್ತಾರೆ, ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಹೇಳ್ತಾರೆ. ಆದರೆ ಮದುವೆ ಆದ ಕೆಲವೇ ದಿನಗಳಲ್ಲಿ ಗಂಡ ಹೆಂಡತಿಯ ಮಧ್ಯ ವೈಷಮ್ಯ ಬರೋಕ್ಕೆ ಶುರುವಾಗುತ್ತೆ. ಎಷ್ಟೋ ಜನ ಅನುಸರಣೆ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಪರೀತವಾದ ಒಂದು ಕಾಳಜಿ, ಒಂದು ಮಾರಲ್ ಫಿಯರ್ನ ಆ ಮದುವೆಯ ಬಂಧನದಲ್ಲಿ ಅಡಗಿಸಿಟ್ಟಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮದುವೆ ಅನ್ನೋದೊಂದು ಶೋಕಿ ಆಗಿಬಿಟ್ಟಿದೆ, ಒಂದು ಆಡಂಬರ ಆಗಿಬಿಟ್ಟಿದೆ. ಅದಕ್ಕೆ ಯಾವುದು ಹಿಂದೆ ಇಲ್ಲ ಮುಂದೆ ಇಲ್ಲ, ಏನೇನು ಮಾಡಬೇಕೋ ಅದರ ವಿಚಾರ ಮುಂದೆ ತಿಳಿಸ್ತೀನಿ. ಈ ರೀತಿಯಾಗಿ ಗಂಡನ ಆಸ್ತಿಯನ್ನು ತಗೊಳ್ಳೋದು ಒಂದು ರೀತಿಯಾದ ಪದ್ಧತಿ ಆಗಿಬಿಟ್ಟಿದೆ. ಗಂಡನಿಗೆ ಏನು ಆಸ್ತಿ ಇದೆ, ಮದುವೆ ಆಗೋ ಹುಡುಗ ಏನು ಆಸ್ತಿ ಮಾಡಿದ್ದಾನೆ ಅಂತ ನೋಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸಂಸ್ಕೃತಿ ಅನ್ನೋದು ಮರೆತೇ ಹೋಗ್ತಾ ಇದೆ. ಹೆಂಡತಿ ಮನೆಯಿಂದ ನಾನೇನು ವರದಕ್ಷಿಣೆ ಪಡ್ಕೊಳ್ಬಹುದು ಅಂತ ಗಂಡು ಯೋಚನೆ ಮಾಡಿದ್ರೆ, ಗಂಡನಲ್ಲಿರೋದನ್ನು ನಾನು ಹೇಗೆ ಕಿತ್ಕೋಬೋದು ಅಂತ ಹೆಂಡತಿ ಮನೆಯವರು ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ರೀತಿಯಾದ ಒಂದು ಶತ್ರುತ್ವ ಭಾವನೆ ನಮಗೆ ನಮ್ಮ ಪೂರ್ವಾರ್ಜಿತವಾದ ಕರ್ಮದಿಂದಲೋ ಅಥವಾ ನಮ್ಮ ಈಗಿನ ಒಂದು ವಹಿವಾಟಿನಿಂದಲೋ ಕಲಿ ಪ್ರಭಾವದಿಂದಲೋ ಬರ್ತಾ ಇರೋದನ್ನು ದತ್ತಾತ್ರೇಯರ ಸೇವೆಯಿಂದ ದೂರ ಮಾಡಿಕೊಳ್ಳಬಹುದಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.